ಗಣಪತಿಗೆ ಮೋದಕ ಅಂದ್ರೆ ಯಾಕೆ ಇಷ್ಟ? ಗಣಪತಿಯ ಮೂರ್ತಿನ ಯಾಕೆ ಮನೆಗೆ ತರಬೇಕು? ಈಗಿನ ಮಾಡರ್ನ್ ಜಗತ್ತಿನಲ್ಲಿ ಗಣೇಶ ಚತುರ್ಥಿಯ ಇಂಪಾರ್ಟೆನ್ಸ್ ಏನು? ಹಾಯ್ ಅಂಡ್ ವೆಲ್ಕಮ್ ಟು ಇನ್ಫೋಸ್ತ್ರ. ಇವತ್ತು ನಾನು ನಿಮಗೆ ನಮ್ಮೆಲ್ಲರ ಫೇವ್ರೆಟ್ ಹಬ್ಬ ಗಣೇಶ ಚತುರ್ಥಿಯ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತೀನಿ, ಆದ್ರೆ ಡಿಫ್ರೆಂಟ್ ಆಗಿ. ಇವತ್ತು ರಿಲಿಜಿಯಸ್ ಆಗಿ ಅಲ್ಲ, ಸೈಂಟಿಫಿಕ್ ಆಗಿ ಮಾತಾಡೋಣ. ನಾವು ಗಣೇಶ ಚತುರ್ಥಿನ ತುಂಬಾ ಜೋರಾಗಿ ಆಚರಿಸ್ತೀವಿ, ಆದ್ರೆ ಈ ಹಬ್ಬನ ಸೆಲೆಬ್ರೇಟ್ ಮಾಡೋದರ ಹಿಂದಿನ ರೀಸನ್ ಏನು ಅಂತ ನಿಮ್ಗೆ ಗೊತ್ತಾ? ಈ ವಿಡಿಯೋದಲ್ಲಿ ನಾವು ಗಣೇಶ ಚತುರ್ಥಿಯಲ್ಲಿ ಮಾಡುವಂತಹ ಆಚರಣೆಗಳನ್ನು ಯಾಕೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ನಿಮಗೆ ಏನಾದ್ರೂ ನಮ್ಮ ಮ್ಯಾಜಿಕ್ನ ಹಿಂದಿನ ಲಾಜಿಕ್ ನ ಅರ್ಥ ಮಾಡಿಸುವಂತ ಎಫರ್ಟ್ ಇಷ್ಟ ಆದ್ರೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನಂಬರ್ 1, ಗಣೇಶ ಚತುರ್ಥಿಯಲ್ಲಿ ನಾವು ಮೋದಕನ ಯಾಕೆ ತಿಂತೀವಿ? ಶಾರ್ಟ್ ಆನ್ಸರ್, ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಲಾಂಗ್ ಆನ್ಸರ್, ಬಿಕಾಸ್ ದೇ ಆರ್ ಹೆಲ್ದಿ. ಐ ವಿಲ್ ಎಕ್ಸ್ಪ್ಲೇನ್. ಮೋದಕ ಬರೀ ಫುಡ್ ಅಲ್ಲ, ಸೂಪರ್ ಫುಡ್. ಹಾಗೆ ಇದಕ್ಕೆ 2 ಸೂಪರ್ ಪವರ್ಸ್ ಇದೆ, ತೆಂಗಿನಕಾಯಿ ಮತ್ತೆ ಬೆಲ್ಲ. ತೆಂಗಿನಕಾಯಿ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಹಾಗೆ ನಿಮ್ಮ ಮೆಟಬಾಲಿಸಮ್ ನ ಬೂಸ್ಟ್ ಮಾಡುತ್ತೆ, ನಿಮ್ಮ ಬಾಡಿಯಲ್ಲಿರೋ ಗುಡ್ ಕೊಲೆಸ್ಟ್ರಾಲ್ ನ ಹೆಚ್ಚಿಸುತ್ತೆ, ಹಾಗೆ ಮಳೆಗಾಲದಲ್ಲಿ ಬರುವ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾಸ್ ಗಳ ಜೊತೆ ಫೈಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಬೆಲ್ಲ ಶೀತ ನೆಗಡಿನ ತಡೆಯೋಕೆ ಹೆಲ್ಪ್ ಮಾಡುತ್ತೆ, ಹಾಗೆ ನಿಮ್ಮ ಲಿವರ್ ನ ಡಿಟಾಕ್ಸಿಫೈ ಮಾಡುತ್ತೆ, ಹಾಗೆ ಡೈಜೆಸ್ಟಿವ್ ಎನ್ಸೈಮ್ಸ್ ನ ಆಕ್ಟಿವೇಟ್ ಮಾಡುತ್ತೆ. ಇಲ್ಲಿರೋ ಮೇನ್ ಸೀಕ್ರೆಟ್ ಅಂದ್ರೆ ಹಬೆ. ನಾವು ಮೋದಕನ ಹಬೆಲಿಟ್ಟು ಬೇಯಿಸ್ತೀವಿ. ಈ ಸ್ಟೀಮ್ 90% ಅಷ್ಟು ಆಂಟಿ ಆಕ್ಸಿಡೆಂಟ್ಸ್ ನ ರಿಟರ್ನ್ ಮಾಡುತ್ತೆ. ಇದು ವಿಟಮಿನ್ ಬಿ, ಸಿ, ಪೊಟ್ಯಾಷಿಯಂ, ಫಾಸ್ಫರಸ್, ಜಿಂಕ್ ನಂತಹ ನ್ಯೂಟ್ರಿಯೆಂಟ್ಸ್ ನ ಪ್ರಿಸರ್ವ್ ಮಾಡುತ್ತೆ. ಹಾಗೆ ನಮ್ಮ ಗಣೇಶ ಗುಡ್ನೆಸ್ ನಿಂದ ತುಂಬಿರುವಂತಹ ಈ ಮೋದಕನ ನಿಮ್ಮ ಮನೆಗೆ ತನ್ನ ಜೊತೆ ತಗೊಂಡ್ಬರ್ತಾನೆ. ನಂಬರ್ 2, ಗಣೇಶನ ಮೂರ್ತಿನ ಮನೆಗೆ ಯಾಕೆ ತರ್ತೀವಿ? ಬಿಕಾಸ್ ಗಣೇಶ ಪ್ಯೂರಿಫೈಸ್ ಅವರ್ ಎನ್ವಿರಾನ್ಮೆಂಟ್. ಲಿಟ್ರಲಿ ನಮ್ಮ ಭಾರತ ಒಂದು ಕೃಷಿ ಸಮಾಜ. ಸೊ ನ್ಯಾಚುರಲಿ ನಮ್ಮ ಸಕ್ಸಸ್ ಅಥವಾ ನಮ್ಮ ಫೇಲ್ಯೂರ್ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನದಿ ಕೆರೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನದಿಯ ನೀರು ಸ್ವಚ್ಛವಾಗಿದ್ದು ಹಾಗೆ ಒಂದು ಕರೆಕ್ಟ್ ಲೆವೆಲ್ ಅಲ್ಲಿ ಮೇಂಟೈನ್ ಆಗಿದ್ರೆ ಪೂರ್ತಿ ಹಳ್ಳಿಗೆ ಲಾಭ ಆಗುತ್ತೆ. ಭಾರತದಲ್ಲಿ ಮೊದಲು ಬರೀ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಬಳಸಿಕೊಂಡು ಮೂರ್ತಿನ ತಯಾರು ಮಾಡ್ತಾ ಇದ್ರು. ಮಣ್ಣಿನಿಂದ ಇಲ್ಲ ಅಂದ್ರೆ ಅರಿಶಿಣದಿಂದ. ಮಣ್ಣಿನಿಂದ ಮಾಡಿರೋ ಮೂರ್ತಿ ನೀರಿನಲ್ಲಿ ತಕ್ಷಣ ಕರಗೋಗ್ಬಿಡ್ತಾ ಇತ್ತು. ಎವ್ರಿಥಿಂಗ್ is natural, so pollution is zero. ಹಾಗೆ ಅರಿಶಿಣ ಒಂದು ನ್ಯಾಚುರಲ್ ಡಿಸ್ಇನ್ಫೆಕ್ಟೆಂಟ್. ಹಾಗೆ ಭಾರತದ ಕೆಲವೊಂದು ಕಡೆ ಒಂದು ಸ್ಪೆಷಲ್ ಮಣ್ಣನ್ನ ಬಳಸ್ತಾರೆ. ಇದರಿಂದ ನೀರಿನ ಮೇಲೆ ಫ್ಲೋಟ್ ಆಗುವಂತ ಪಾರ್ಟಿಕಲ್ಸ್ ಅಟ್ರಾಕ್ಟ್ ಆಗಿ ಕೆಳಗೆ ಸೆಟಲ್ ಆಗ್ಬಿಡ್ತಿತ್ತು, ಹಾಗೆ ನೀರಿನ ಟಾಪ್ ಲೇಯರ್ ಕ್ಲೀನ್ ಆಗಿರ್ತಿತ್ತು. ಗಣೇಶ ಲವ್ಸ್ ದಿಸ್ 21 ಹರ್ಬ್ಸ್. ಸೊ ಈ 21 ಗಿಡಗಳು ವಿಸರ್ಜನೆಯ ಸಮಯದಲ್ಲಿ ನದಿಗೆ ಹೋದ್ರೆ ಇದು ನೀರನ್ನ ನ್ಯಾಚುರಲ್ ಆಗಿ ಡಿಸ್ಇನ್ಫೆಕ್ಟ್ ಮಾಡುತ್ತೆ. ಈ ಪ್ಯೂರಿಫಿಕೇಶನ್ ಪ್ರಾಸೆಸ್ ಅಲ್ಲಿ ಪೂರ್ತಿ ಹಳ್ಳಿಯವರ ಪಾತ್ರ ಇರ್ಲಿ ಅಂತಾನೆ ನಾವೆಲ್ಲ ವಿಸರ್ಜನೆ ಮಾಡೋದು. ನಂಬರ್ 3, ಯಾರೋ ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ್ರು ದೇವರು ನಮ್ಮ ಜೊತೆ ಕಥೆಗಳ ಮೂಲಕ ಮಾತಾಡ್ತಾರೆ ಅಂತ. ಆದ್ರೆ ಈ ಕಥೆಗಳು ಪ್ರಾಕ್ಟಿಕಲ್ ಆಗಿರುತ್ತಾ? ಗಣೇಶ ಇಸ್ ದ ಗಾಡ್ ಆಫ್ ಬುದ್ಧಿ, ದ ಗಾಡ್ ಆಫ್ ವಿಸ್ಡಮ್ ಅಂಡ್ ಇಂಟೆಲೆಕ್ಟ್, ದ ಗಾಡ್ ವಿತ್ ಅನ್ ಎಲಿಫೆಂಟ್ ಹೆಡ್. ಆನೆಗಳು ಎಷ್ಟು ಸ್ಮಾರ್ಟ್ ಇರುತ್ತೆ ಅಂತ ಈಗ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಒಂದು ಮನುಷ್ಯನ ಬ್ರೈನ್ ಅಲ್ಲಿ 86 ಬಿಲಿಯನ್ ನ್ಯೂರಾನ್ಸ್ ಇರುತ್ತೆ. ಅದೇ ಒಂದು ಆನೆಯ ಬ್ರೈನ್ ಅಲ್ಲಿ 257 ಬಿಲಿಯನ್ ಗಿಂತ ಹೆಚ್ಚು ನ್ಯೂರಾನ್ಸ್ ಇರುತ್ತೆ. ಈ ನಂಬರ್ಸ್ ನಮಗೆ ಈಗ ಸಿಕ್ಕಿರಬಹುದು, ಆದ್ರೆ ನಮ್ಮ ಕಲ್ಚರ್ ನವರಿಗೆ ಇದು ಮೊದಲಿಂದಾನೇ ಗೊತ್ತಿತ್ತು. ಗಣೇಶನಿಗೆ ಗರಿಕೆ ಅಂದ್ರೆ ತುಂಬಾ ಇಷ್ಟ. ಗರಿಕೆ ಒಂದು ಕಳೆ ಗಿಡ. ಇದು ಒಂದು ಜಾಗದಲ್ಲಿ ಬೆಳೆಯೋಕೆ ಶುರು ಮಾಡಿದ್ರೆ ಅಲ್ಲಿನ ಫಲವತ್ತತೆಯನ್ನ ಹೀರ್ಕೊಂಡು ಬೇರೆ ಗಿಡಗಳನ್ನ ಬೆಳೆಯೋಕೆ ಬಿಡಲ್ಲ. ಸೊ ಭೂಮಿಯಿಂದ ಈ ಗರಿಕೆಯನ್ನ ತೆಗೆಯೋದನ್ನ ಒಂದು ಕ್ರೌಡ್ ಸೋರ್ಸ್ ಆಗಿ ಮಾಡೋದು ಹೇಗೆ ಅಂತ ನಮ್ಮ ಪೂರ್ವಜರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾವು ಗಣೇಶನಿಗೆ ಗರಿಕೆನ ಇಡ್ತೀವಿ. ಮನುಷ್ಯರು ಬೇರೆ ಪ್ರಾಣಿಗಳಿಗಿಂತ ಡಿಫ್ರೆಂಟ್ ಅಲ್ಲ, ನಾವು ಪ್ರಕೃತಿಯ ಟಾಪ್ ಅಲ್ಲ, ಈ ತರ ಒಂದು ಭಾಗ ಅಷ್ಟೇ. ವಿ ಕೇಮ್ ಆನ್ ಒನ್ ಡೇ, ವಿ ಲೀವ್ ಆನ್ ಅನದರ್, ಜಸ್ಟ್ ಲೈಕ್ ಎವ್ರಿಥಿಂಗ್ ಎಲ್ಸ್. ಇದು ಡಾರ್ವಿನ್ ಹೇಳೋದಕ್ಕಿಂತ ಮುಂಚೆ ನಮ್ಮ ಕಲ್ಚರ್ನ ಪ್ರತಿಯೊಬ್ಬ ಮಕ್ಕಳು ಸಹ ತಮ್ಮ ಕೆಲಸದಿಂದ ಜಗತ್ತಿಗೆ ತಿಳಿಸ್ತಾ ಇದ್ರು. ಭಾರತದ ಎಲ್ಲಾ ಹಬ್ಬ ಪ್ರಕೃತಿಯ ಶಕ್ತಿಯನ್ನ ಸೆಲೆಬ್ರೇಟ್ ಮಾಡುತ್ತೆ. ಸೊ ಗಣೇಶ ಚತುರ್ಥಿ ಈಗಲೂ ರಿಲೆವೆಂಟ್ ಆಗಿದೆಯಾ? ಮೇ ಬಿ ಈ ಕ್ವಶನ್ ವ್ಯಾಲಿಡ್ ಆಗಿದೆ. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ನಾವು ಈ ಹಬ್ಬದಲ್ಲಿ ಲೌಡ್ ಸ್ಪೀಕರ್ಸ್ ನ ನೋಡ್ತೀವಿ, ಪೊಲ್ಯೂಟೆಡ್ ನದಿಗಳನ್ನ ನೋಡ್ತೀವಿ. ನಾವು ಮಾಡೋ ಸಣ್ಣ ಸಣ್ಣ ಕೆಲಸಗಳ ಹಿಂದಿನ ರೀಸನ್ ಏನು ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ. ನಮ್ಮ ಜನಗಳು ನಮ್ಮ ಹಬ್ಬಗಳ ಹಿಂದಿನ ರೀಸನ್ ಏನಿದೆ, ಅದರ ಹಿಂದಿನ ಆಕ್ಚುಯಲ್ ಸೈನ್ಸ್ ಏನಿದೆ ಅಂತ ಫಿಗರ್ ಔಟ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ನಾವು ಇವುಗಳ ಬಗ್ಗೆ ಮಾತಾಡೋದೇ ಇಲ್ಲ. ಮನೆಯಲ್ಲಿ ಮಕ್ಕಳು ಏನಾದ್ರೂ ಡೌಟ್ ಕೇಳಿದ್ರೆ ಅವರಿಗೆ ರೀಸನ್ ಹೇಳ್ದೆ ಸುಮ್ನೆ ಪದ್ಧತಿನ ಫಾಲೋ ಮಾಡಿ ಅಂತ ಹೇಳ್ತೀವಿ. ಇದೇ ನಮ್ಮ ಪ್ರೋಗ್ರೆಸ್ ನ ದೊಡ್ಡ ಆಬ್ಸ್ಟಿಕಲ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮಕ್ಕಳು ಏನಾದ್ರೂ ನಿಮ್ಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ರೀಸನ್ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆ ಪ್ರಶ್ನೆನ ಸಣ್ಣದು ಅನ್ಕೋಬಿಡಿ, ಟ್ರೈ ಮಾಡಿ. ಆ ಪ್ರಶ್ನೆಯ ಉತ್ತರನ ನಿಮ್ಮ ಮಕ್ಕಳ ಜೊತೆ ನೀವು ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಗಣೇಶ ಬುದ್ಧಿಯ ದೇವರು. ಹಿ ಇಸ್ ಸಂಬಡಿ ಹೂ ಇಸ್ ಆಲ್ವೇಸ್ ರೆಡಿ ಫಾರ್ ಎ ಚಾಲೆಂಜ್.
ಸೊ ಟೇಕ್ ಇಟ್ ಆಸ್ ಎ ಚಾಲೆಂಜ್. ನಿಮಗೆ ನಿಮ್ಮ ಕಲ್ಚರ್ ನ ಬಗ್ಗೆ ಏನು ಅರ್ಥ ಆಗಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆಮೇಲೆ ಯಾವ್ದಾದ್ರು ಇಷ್ಟ ಆದ್ರೆ ಅದನ್ನ ಫಾಲೋ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ಯಾಕೆ ಅಂದ್ರೆ ನಾವು ಯಾವಾಗ ರಿಲೆವೆಂಟ್ ಕ್ವಶನ್ಸ್ ಗಳನ್ನ ಮಾಡ್ತೀವಿ, ಈ ಹಬ್ಬನ ಯಾಕೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೋತೀವಿ, ಲೈಕ್ ಗಣೇಶ ಚತುರ್ಥಿ ಒಂದು ಪ್ಯೂರಿಫಿಕೇಶನ್ ಫೆಸ್ಟಿವಲ್ ಅಂತ ಅರ್ಥ ಮಾಡ್ಕೊಂಡ್ರೆ ಗಣೇಶನ ಮೂರ್ತಿ ಮಣ್ಣಿನ ತರಬೇಕಾ ಅಥವಾ POP ತರಬೇಕಾ ಅನ್ನುವಂತಹ ಇರ್ರೆಲೆವೆಂಟ್ ಕ್ವಶನ್ಸ್ ಗಳು ಬರೋದೇ ಇಲ್ಲ. ನೀವು ನನ್ನ ಈ ವಿಚಾರನ ಒಪ್ಕೊಳ್ತೀರಾ ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂದ್ರೆ ಬರೀ ಟೇಸ್ಟ್ ಗೋಸ್ಕರ ಅಲ್ಲ, ಹೆಲ್ತ್ ಗೋಸ್ಕರ ಮೋದಕನ ತಿನ್ಬೇಕು. ಯಾಕೆ ಅಂದ್ರೆ ಅಂಧವಿಶ್ವಾಸದಿಂದ ವಿಶ್ವಾಸದ ದಾರಿಗೆ ಹೋಗ್ಬೇಕು ಅಂದ್ರೆ ಸರಿಯಾದ ಪ್ರಶ್ನೆ ಕೇಳೋದು ಅವಶ್ಯಕ. ಜೈ ಗಣೇಶ.